ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ಉದಯ ದಿಗಂತ ಪತ್ರಿಕೆಯ ವಾರ್ಷಿಕೋತ್ಸವದ ರಾಜ್ಯ ಮಟ್ಟದ ರಾಜರತ್ನ ಪ್ರಶಸ್ತಿಗೆ ಹುಣಸೂರಿನ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿಯವರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು, ರಾಜಕೀಯ ನಾಯಕರು, ಸರ್ವಧರ್ಮ ಗುರುಗಳ ಸಮ್ಮುಖದಲ್ಲಿ ಇವರಿಗೆ ರಾಜ್ಯ ಮಟ್ಟದ ಉದಯ ದಿಗಂತ ಪತ್ರಿಕೆಯ ರಾಜ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದರು. ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರು ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ, ನನಗೆ ಮೈಸೂರು ಜಿಲ್ಲೆಯಿಂದ ಗುರುತಿಸಿ ಈ ದಿನ ವಿಜಯಪುರ ಜಿಲ್ಲೆಯಲ್ಲಿ ಉದಯ ದಿಗಂತ ಪತ್ರಿಕೆಯ ಸಂಪಾದಕರಿಗೆ ಹೃದಯ ಅಭಿನಂದನೆಗಳು ಸಲ್ಲಿಸುತ್ತೇನೆ ಅಂತ ಹೇಳಿದರು. ಹಾಗೂ ನನ್ನ ಸಮಾಜ ಸೇವೆ, ರೈತಪರ ಹೋರಾಟದಿಂದ ಗುರುತಿಸಿಕೊಂಡ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭೋಜನರಾಗಿದ್ದೇನೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ರಾಜಕೀಯ ನಾಯಕರು, ಸ್ಥಳೀಯ ಮುಖಂಡರು, ಸಾಮಾಜಿಕ ಹೋರಾಟಗಾರರು, ಸಾಧಕರು ಉಪಸ್ಥಿತರಿದ್ದರು. ವರದಿ ಸಮೀರ್, ವಿಜಯಪುರ. ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳೇ ಮತ್ತು ಪಾಲಕ ಪೋಷಕರೇ, NMMS ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳೇ ಮತ್ತು ಅವರ ಪಾಲಕರೇ, ಪೋಷಕರೇ, ತಾಲೂಕಿನ ವಿವಿಧ ಮಾಧ್ಯಮದ ಎಲ್ಲ ಪತ್ರಕರ್ತ ಬಂಧುಗಳೇ, ದೃಶ್ಯ ಮಾಧ್ಯಮದ ಪತ್ರಕರ್ತ ಬಂಧುಗಳೇ, ಡಾಕ್ಟರ್ ಅಬ್ದುಲ್ ಶುಕೂರ್ ರೈತ ಪರ ಹೋರಾಟಗಾರರು, ಸಮಾಜ ಸೇವಕರು, ಹುಣಸೂರು ನೋಡಿ ಮೈಸೂರು ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಮೈಸೂರು ಜಿಲ್ಲೆಯ ರೈತ ಹಿತಾಸಕ್ತಿ ಮತ್ತು ಸಮಾಜ ಸೇವೆ, ರೈತರ ಹೋರಾಟ, ಕೃಷಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಕ್ರಮಗಳಲ್ಲಿ ಅವರ ಸಮಾಜ ಸರ್ವಾಂಗೀಣ ಅಭಿವೃದ್ಧಿಗೆ ಸಲ್ಲಿಸತಕ್ಕಂಥ ವಿಶಿಷ್ಟ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಇದೀಗ ರಾಜ್ಯ ಮಟ್ಟದ ಪ್ರಶಸ್ತಿ. ನೋಡಿ, ಇಲ್ಲಿ ಒಂದು ಮೊಬೈಲ್ ಕಳೆದಿದೆ. ದಯವಿಟ್ಟು ಇಂಥ ಒಂದು ಸತ್ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ನಾವು ಅಲ್ಲದ ವಸ್ತುವನ್ನು ದಯವಿಟ್ಟು ಇಟ್ಕೊಳ್ಳೋದು ಬೇಡ. ನಾವು ವಿಜಯನಗರ ಬಂದಿದ್ದೀನಿ. ಇವತ್ತು ವಿಶೇಷ ಏನಂತಂದರೆ, ಇವತ್ತು ನನ್ನ ಮೈಸೂರು ಜಿಲ್ಲೆ ಗುರುತಿಸಿ ಹುಣಸೂರು ತಾಲೂಕು ಡಾಕ್ಟರ್ ಅಬ್ದುಲ್ ಶುಕೂರ್ ಅವ್ರಿಗೆ ಇವತ್ತೊಂದು ಪ್ರಶಸ್ತಿ ಕೊಟ್ಟವ್ರೆ. ರಾಜರತ್ನ ವತಿಯಿಂದ ಇವತ್ತು ಒಂದು ಪ್ರಶಸ್ತಿ ಕೊಟ್ಟವ್ರೆ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಳ್ಳಿ ಅಂತ ಬಿಡ್ತಾ ಇದ್ದೀನಿ. ಎಲ್ಲರಿಗೂ ಏನು ವಿದ್ಯಾರ್ಥಿಗಳು ಇವತ್ತು ಏನು ಬಂದು ನಾವು ವಿದ್ಯೆ ಮಾಡಿದ್ದೀವಿ, ನಾವು ಸಾಹಸ ಮಾಡಿದ್ದೀವಿ ಅಂತ ಏನು ತೋರಿಸಿ ಅವರು ಒಂದು ಸಾಹಸವನ್ನು ಮಾಡಿ ಒಂದು ಹೋಗಿದ್ದಾರೆ. ಅವ್ರಿಗೂ ಆ ಹೆಣ್ಮಕ್ಳುಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಳ್ಳಿ ಅಂತ ಬಿಡ್ತೀನಿ. ಹಾಗೂ ವಿಶೇಷ ಏನಂತಂದರೆ, ಇವತ್ತು ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ, ಅಂಥದ್ರಲ್ಲಿ ನಮಗೆಲ್ಲರಿಗೂ ಒಂದೊಂದು ಭಾಗ್ಯ ಸಿಕ್ಕಿದೆ ಅಂತಂದರೆ ಎಲ್ಲ ನಮ್ಮ ತಂದೆ ತಾಯಿ ಕೊಟ್ಟಿದ್ದ ಭಿಕ್ಷೆ ಇದು. ನಮ್ಮ ತಂದೆ ತಾಯಿ ಕೊಟ್ಟಿದ್ದ ಭಿಕ್ಷೆ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ನಾವು ಇಲ್ಗಂಟ ಬಂದಿದ್ದೀವಿ. ನಮಗೆ ಅಂತಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಇಷ್ಟ ಹೇಳೋದೇನಂತಂದ್ರೆ, ನಾವು ಒಬ್ಬರೇ ಹೆಸರು ತೊಗೋಬೇಕಂತ ಏನಿಲ್ಲ, ಎಲ್ಲರೂ ತೊಗೊಳ್ಳಿ ಅಂತ ಬೇಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದಯ ದಿಗಂತ ವಾರ್ಷಿಕೋತ್ಸವವನ್ನು ಈ ಮೂಡಿಗೆರೆ ತಾಲೂಕು ವಿಜಯನಗರ ಡಿಸ್ಟಿಕ್ನಲ್ಲಿ ಹಮ್ಮಿಕೊಂಡಿದ್ದ ಉದಯ ದಿಗಂತ ಸಂಪಾದಕರಾದ ಬಿಚ್ಚಗತ್ತಿ ಹುಸೇನ್ ಅವರಿಗೆ ಧನ್ಯವಾದಗಳು. ಹಾಗೂ ಮತ್ತು ಹೋರಾಟಗಾರರನ್ನು ಮತ್ತು ವಿದ್ಯಾರ್ಥಿಗಳನ್ನು ಮತ್ತು ವಿವಿಧ ರಂಗಗಳಲ್ಲಿ ಅವ್ರನ್ನ ಗುರುತಿಸಿ ಇವತ್ತು ಉದಯ ದಿಗಂತ ಪತ್ರಿಕೆ ಅವರಿಗೆ ಒಂದು ರಾಜ್ಯ ಮಟ್ಟದ ರಾಜ್ಯರತ್ನ ಪ್ರಶಸ್ತಿ ಕೊಟ್ಟಂಥ ರಾಜವಂಶಿ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಹಾಗೂ ರೈತಪರ ಅವರು ಮಾಧ್ಯಮ ಇರಲಿ ಅಂತ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್.